ನಮಗೂ ಸಂಬಂಧ ಇಲ್ಲ ಅದು ಕೇಸ್ಗೂ. ಆಯ್ತಾ, ಇದೇನೋ ಪೊಲೀಸರು ಬಂದು ನಮ್ಮನ್ನ ಏನೋ ಹುಡ್ತಾ ಇದ್ರೆ ನಮ್ಗೆ ಮಾಹಿತಿ ಬಂತು. ಅದನ್ನ ಹೋಗಿ ವಾಲಂಟಿಯರ್ ನಾವೇ ಒಂದು ಸರೆಂಡರ್ ಆಗ್ತಾ ಇದ್ದೀವಿ. DYSP ಆಫೀಸ್ಗೆ ಸರೆಂಡರ್ ಆಗ್ತೀವಿ. ನಮ್ಗೆ ಏನೇ ಒಂದು ತೊಂದರೆ ಆದ್ರೂ ಅವರೇ ಜವಾಬ್ದಾರಿ. ಸ್ವಾಮಿ, ಇವಾಗ ಇಷ್ಟು ಜನ ಗೊತ್ತಿಲ್ಲ, ನಾವು ಒಂದು 5 ಜನ ನಾವು ಫ್ರೆಂಡ್ಸು ಟ್ರಿಪ್ ಹೋಗಿದ್ವಿ. ಹಿಂಗೆ ನಾವು ಅದು ನಮ್ಮ ಹೆಸರು ಬಂತು ಅಂದ್ಬಿಟ್ಟು ಇವಾಗ ನಾವು 5 ಜನ ಹೋಗ್ತಾ ಇದೀವಿ ಇಲ್ಲಿ. ಆಯ್ತಾ, ಅವ್ರಿಗೇನೋ ಮಾಹಿತಿ ಬೇಕು ಅಂತ ಹೇಳ್ತಾ ಇದಾರಂತೆ. ಬಟ್ ನಮ್ಗೇನೋ ಒಂದು ತೊಂದರೆ ಆದ್ರೂ DYSP ಅವರು ಕಾರಣ. ಹಾಸನ್ DYSP ಅವರು ಕಾರಣ. ನಮ್ದು ಬೆಂಗಳೂರು ಸ್ವಾಮಿ, JP ನಗರ್. ನಾನು ಫಸ್ಟ್ ಮಾಡ್ತಾ ಇದ್ದೆ ಬಾರ್ ಬೆಂಡಿಂಗು, ಇವಾಗ ಬಂದು ಡ್ರೈವಿಂಗ್ ಮಾಡ್ತಿದ್ದೆ. ಅಂದರೆ ನಮ್ಮ ತಾಯಿ ಸೊತ್ತ ಮೇಲಿಂದ ನಾನು ನಮ್ಮ ತಂಗಿ ಮನೇಲಿದ್ದೆ ನಾನು. ಅದರಿಂದ ಸ್ವಲ್ಪ ನನಗೆ ಪ್ರಾಣ ಇಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಗೊತ್ತಿಲ್ಲ ಸ್ವಾಮಿ. ಅದೇನೋ ಬೆಂಗಳೂರವರು ನಾವೆಲ್ಲ ಬಂದು ಒಂದೇ ಗೇರ್ದವ್ರು ಅಂದ್ಬಿಟ್ಟು ಈ ಥರ ಏನೋ ಹೇಳ್ತಾ ಇದ್ದಾರೆ. ಆಯ್ತಾ, ನಾವು ಫಸ್ಟು ಅಲ್ಲೇ ಇದ್ದಿದ್ದು ನಾನು ಅವಾಗ. ಅದರಿಂದ ಅವರು ಏನೋ ನಮ್ಮ ಮೇಲೆ ಡೌಟ್ ಪಟ್ಟಿದ್ದಾರಂತೆ ಅವರು, ನನ್ನ ಮೇಲೆ, ನಮ್ಮ ಫ್ರೆಂಡ್ಸ್ ಮೇಲೆ. ಆ ಥರ ಇಲ್ಲ ಸ್ವಾಮಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸ್ವಾಮಿ. ಅದು ಅಂದರೆ ಬನ್ನಿ ಅಂತ ನಮಗೆ ಸ್ವಲ್ಪ ಹಿಂಸೆ ಇಡ್ತಾ ಇದ್ದಾರೆ. ಅಂದರೆ ನಾವು ಫ್ಯಾಮಿಲಿಗೋಸ್ಕರ ಇವಾಗ ನಾವು ವಾಲಂಟಿಯರ್ ನಾವೇ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ನಾವು ಶಶಿ ಪುನೀತ್ ಕುಮಾರ್ ಲಿಂಗ ಭರತ್. ಇಲ್ಲ ಸರ್, ಬೇರೆ ಇರೋದು ಹಂಗೆ ಚೈನ್ ಲಿಂಕ್. ಅದೇ ಸರ್, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ, ನಾವು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ಗಳು. ನಾವು ಹಿಂಗೆ ಒಂದು ಟ್ರಿಪ್ ಹೋಗಿದ್ವಿ, ನಾವು ಹಿಂಗೆ ಬರ್ತಿದ್ವಿ ಅಷ್ಟೇ ಸರ್. ಆಮೇಲೆ ಇನ್ನೊಬ್ಬ ಅವನೇ ನಮ್ಮ ತಮ್ಮ, ಅವನೊಂಥರ ಅವನು. ನಾವು ಇವಾಗ ಇಲ್ಲಿ 5 ಜನ ಸರ್. 9 ಜನ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅದು ಯಾರು? ಹೌದೌದು. ಇಲ್ಲ. DYSP ಅವರೇ ಕಾರಣ. DYSP ಅವರು ವಿತ್ SP ಅವರು ಕಾರಣ. ಹಾಸನ ಜಿಲ್ಲೆಯವರು SP ಅವರೇ ಕಾರಣ. ನಮಗೂ ಸಂಬಂಧ ಇಲ್ಲ ಸ್ವಾಮಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.